ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಅನುಷಾ. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಳೆದೆಲೆನ ಯೂಸ್ ಮಾಡಿ ಹೇಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನು ಡೆಕೋರೇಷನ್ ಮಾಡೋಕ್ಕಿಂತ ಮುಂಚೆ ಬೇಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಹಳೆ ಪೇಂಟ್ ಬಾಕ್ಸ್ಗೆ ಎಮ್ಸೆಂಡ್ನ ತುಂಬಿಟ್ಕೊಂಡಿದ್ದೀನಿ. ಎಮ್ಸೆಂಡ್ ತುಂಬಿರೋ ಹಳೆ ಪೇಂಟ್ ಬಾಕ್ಸ್ಗೆ ನಾನು ಈ ಥರ ಕೋಲ್ನ ಚುಚ್ಚಿ ಟೈಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ಆ ಕೋಲು ನಿಲ್ಲಬೇಕು ಅಂತ. ಈ ಥರ 2 ಬಾಕ್ಸ್ನ ರೆಡಿ ಮಾಡಿಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡಿದ್ದೀನಿ. ಸೊ ಈ ಥರ ಇನ್ನೊಂದು ಕೋಲ್ನ ತೊಗೊಂಡು ನಾನು ಆ ಕಡೆ ಈ ಕಡೆ ಇರೋ 2 ಕೋಲ್ಗೆ ಸೇರಿಸಿ ಕಟ್ತೀನಿ. ಈ ಕೋಲ್ಗಳು ನಿಮಗೆ ಕಾರ್ಪೆಂಟರ್ಗಳ ಹತ್ರ ಸಿಗುತ್ತೆ, ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಯಾರಾದರೂ ವುಡ್ ವರ್ಕ್ ಮಾಡ್ತಾ ಇದ್ರೆ ಅವ್ರ ಹತ್ರನೂ ಸಿಗುತ್ತೆ. ನೀವು ಕಲೆಕ್ಟ್ ಮಾಡಿ ಇಟ್ಕೋಬೋದು. ಮೊದಲನೇ ಕೋಲ್ ಕಟ್ಟಿದ್ವಲ್ಲ, ಅದೇ ರೀತಿ 2ನೇ ಕೋಲ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆ ಕಟ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ದ್ಯಾಟ್ ನಾವು ಬಾಳೆದೆಲೆನ ಫಿಕ್ಸ್ ಮಾಡೋಕ್ಕೆ ನಮಗೆ ಒಂದು ಬೇಸ್ ಸಿಗುತ್ತೆ. ಸೊ ಇವಾಗ 2 ಕೋಲ್ನ ಕಟ್ಟಾಗಿದೆ. ಇದೇ ರೀತಿ ಇನ್ನೊಂದು ಕೋಲ್ನ ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆ ನಾನು ಕಟ್ಕೊತೀನಿ. ಅದನ್ನು ಇವಾಗ ಕಟ್ಟಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ 3 ಕೋಲ್ನ ನಾನು ಅಡ್ಡಡ್ಡ ಕಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಡಬಲ್ ಟೇಪ್ನ ಯೂಸ್ ಮಾಡಿ ಬಾಳೆದೆಲೆನ ಸ್ಟಿಕ್ ಮಾಡ್ತೀನಿ. ಸೊ ಡಬಲ್ ಟೇಪ್ನ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡು ಆ ಮರದ ಕೋಲ್ ಇದೆಯಲ್ವ ಅದಕ್ಕೆ ಅಂಟಿಸ್ಕೊಬೇಕು. ಬಾಳೆದೆಲೆ ಎಷ್ಟು ಸೈಜ್ ಬೇಕು ಅಂತ ಫಸ್ಟೇ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಬೇಗ ಬೇಗ ಮಾಡ್ಬೋದು, ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಬಾಳೆದೆಲೆನ ಡಬಲ್ ಟೇಪ್ಗೆ ಸ್ಟಿಕ್ ಮಾಡಿ ಟೈಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ನಾನು ಪಕ್ಕದಲ್ಲಿ ಮತ್ತೆ ಡಬಲ್ ಟೇಪ್ನ ಯೂಸ್ ಮಾಡಿ ನೆಕ್ಸ್ಟ್ ಬಾಳೆದೆಲೆನ ಅಂಟಿಸ್ಕೊಂಡು ಹೋಗ್ತೀನಿ.
ಇವಾಗ ನೀವು ನೋಡ್ಬೋದು ಬಾಳೆದೆಲ್ಲ ಪೂರ್ತಿಯಾಗಿ ಸ್ಟಿಕ್ ಮಾಡಿ ಆಗಿದೆ. ನೆಕ್ಸ್ಟ್ ನಾನು ಆ ಕೋಲಿನ ಮೇಲೆ ಎಕ್ಸ್ಟ್ರಾ ಬಾಳೆದೆಲೆ ಏನಿದೆ ಅದನ್ನು ಸಿಸರಿಂದ ಕಟ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ನೆಕ್ಸ್ಟು ನಾವು ಫ್ಲವರ್ ಹಾಕಬೇಕು ಅದ್ರ ಮೇಲೆ, ಅದು ನೀಟಾಗಿ ಕೂಡಲಿ ಅಂತ. ಇವಾಗ ನೀವು ನೋಡ್ಬೋದು ನಾನು ಹೂ ತೊಗೊಂಡಿದ್ದೀನಿ, ಹೂವಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಎರಡು ಕೋಲಿಗೆ ಹೂನ ಈ ರೀತಿಯಾಗಿ ಸಿಕ್ಕಿಸಿ ಮಧ್ಯದಲ್ಲಿ ನಾನು ದಾರನ ಯೂಸ್ ಮಾಡಿ ಈ ರೀತಿ ಕಟ್ತೀನಿ ಕೋಲಿಗೆ. ಸೊ ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಮ್ಮ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ರೆಡಿ ಆಗಿದೆ. ಹೇಗಿದೆ ಅಂತ ನೀವು ನೋಡ್ಬೋದು. ಈ ವಿಡಿಯೋ ನಿಮ್ಮೆಲ್ರಿಗೂ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.